ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಜಗತ್ತಿನ ಅತಿ ದೊಡ್ಡ ರೋಗ ಸೋಮಾರಿತನ. ಆ ಸೋಮಾರಿತನದ ಜೊತೆ ಆಸೆ ಅನ್ನೋ ಕಾಯಿಲೆಯನ್ನು ಸೇರ್ಕೊಂಡು ಬಿಟ್ರೆ ಸೃಷ್ಟಿಯಾಗೋದು ಕ್ರೈಮ್. ನಾವಿವತ್ತು ನಿಮಗೆ ಹೇಳೋಕೊಟ್ಟಿರೋದು ಅಂಥದ್ದೇ ಒಂದು ಕತೆ. ಇಲ್ಲಿ ಈ ಸ್ಟೋರಿಯಲ್ಲಿ ಒಂದಲ್ಲ ಎರಡಲ್ಲ 60 ಜೇಮ್ಸ್ ಬಾಂಡ್ ಕುರಿ ಇದ್ದಾವೆ, ಒಂದು ನಾಯಿನೂ ಇದೆ. ಶೆರ್ಲಾಕ್ ಹೋಮ್ಸ್ ಅನ್ನು ಮೀರಿ ಯೋಚನೆ ಮಾಡಿದ ಪೊಲೀಸರಿದ್ದಾರೆ. ದುರ್ಯೋಧನನನ್ನು ಸೈಡ್ಗೆ ತಳ್ಳೋ ಒಬ್ಬ ಕೊಲೆಗಾರ ಇದ್ದಾನೆ. ಕುರಿಗಳು ಕೊಟ್ಟ ಕ್ಲೀವ್, ಸಿಕ್ಕೆ ಬಿಟ್ಟ ಕೊಲೆಗಾರ. ಅರವತ್ತು ಕುರಿ, ಒಂದು ನಾಯಿ. ಹಂತಕನನ್ನು ಪತ್ತೆ ಹಚ್ಚಿದ್ದೇ ರೋಚಕ. ಕುರಿಗಳ ಸೈಕಾಲಜಿ, ಪೊಲೀಸರ ಕ್ರಿಮಿನಾಲಜಿ. ಕಟುಕ ಮನೆಯಲ್ಲೇ ಇದ್ದ. ಎಸ್, ಇದು ಕುರಿಗಳೇ ಪತ್ತೆದಾರನಾದ ಕತೆ. ಕುರಿಗಳಿಂದ ಕೊಲೆಗಾರನೊಬ್ಬ ಸಿಕ್ಕಿಬಿದ್ದ ಕತೆ. ಕುರಿಗಳು 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 ಸಾಕಿದ್ದೆ ಕುರಿಗಳು. ಮಂದೆಯಲ್ಲಿ ಬಂದಾಗಿ ಸ್ವಂತತೆಗೆ ಬಂದಾಗಿ, ಮಂದೆಯಲ್ಲಿ ಬಂದಾಗಿ ಸ್ವಂತತೆಗೆ ಬಂದಾಗಿ. ಅದರ ಬಾಲಗೆ ಇದರ ಬಾಲ, ಅದರ ಬಾಲಗೆ ಮತ್ತೆ ಇದರ ಬಾಲ ಮೂಸಿ ದನಿ ಕುಗ್ಗಿಸಿ ತಲದಾಗಿಸಿ ಅಂಡಲೆಯುವ ನಾವು ನೀವು. ಕುರಿಗಳು ಟ್ರೈನಿಂಗ್ ಪಡೆದ ನಾಯಿಗಳು ವಾಸನೆ ಹಿಡಿದು ಕಳ್ಳರು, ಕೊಲೆಗಾರರನ್ನ ಹಿಡಿದಿದ್ದನ್ನ ನೋಡಿದ್ದೀವಿ. ಆದರೆ ದಡ್ಡ ಶಿಖಾಮಣಿ ಪ್ರಾಣಿಗಳು ಎಂದೇ ಫೇಮಸ್ ಆಗಿದ್ದ ಕುರಿಗಳು ಒಬ್ಬ ಕೊಲೆಗಾರನನ್ನ ಹಿಡಿದು ಕೊಟ್ಟವು ಅಂದ್ರೆ ಸರ್ಪ್ರೈಸ್ ಆಗುತ್ತೆ ಅಲ್ವಾ? ನಮಗೇನು, ಪೊಲೀಸರಿಗೂ ಸರ್ಪ್ರೈಸ್ ಆಗಿದೆ. ಆದರೆ ಕುರಿಗಳ ಸೈಕಾಲಜಿ ಗೊತ್ತಿರೋ ಒಬ್ಬ ಕ್ರಿಮಿನಾಲಜಿ ಎಕ್ಸ್ಪರ್ಟ್ಗೆ ಇದು ಗೊತ್ತಾಯಿತು. ಕುರಿಗಳು ಇರೋದೇ ಹಿಂಗೆ. ನಿಮಗೆ ಕುರಿಗಳ ಸೈಕಾಲಜಿ ಗೊತ್ತಿದ್ರೆ ಎಲ್ಲಾ ಕುರಿಗಳು ಕಿಚ್ಚು ಹಾಯ್ತವೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಕತೆ ಹೇಳ್ತೀರಾ ಅಂದ್ಕೊಂಡ್ರೆ ಇದೇನಿದು ಕುರಿ ಕತೆ ಹೇಳ್ತಿದ್ದೀರಾ ಅಂತ ಡೌಟ್ ಬೇಡ. ಆಕ್ಚುಯಲ್ ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ. ಅಣ್ಣನನ್ನ ತಮ್ಮನೆ ಕೊಂದು ಹಾಕಿದ ಕತೆ ಇದು. ಇಲ್ಲಿ ತಮ್ಮನೆ ಕೊಲೆಗಾರ ಅಂತ ಕ್ಲೂ ಕೊಟ್ಟಿದ್ದು ಕುರಿ. 60 ಕುರಿ ಮತ್ತು ಒಂದು ನಾಯಿ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿಯಲ್ಲಿ ಸುಮಾರು 1 ತಿಂಗಳ ಹಿಂದೆ ಒಂದು ಕೊಲೆಯಾಗಿತ್ತು. ಸುಮಾರು 30 ವರ್ಷದ ಯುವಕ ರಾಯಪ್ಪ ಕಮತಿ ತನ್ನದೇ ಜಮೀನಿನಲ್ಲಿ ಕೊಲೆಯಾಗಿದ್ದ. ಸಂಗೊಳ್ಳಿ ರಾಯಣ್ಣನ ಹೆಸರನ್ನೇ ಮಗನಿಗೆ ಇಟ್ಟಿದ್ದ ಅಪ್ಪ. ಬೆಳಗಾವಿ ಇದೆಯಲ್ಲ, ಅದು ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ. ಹೀಗಾಗಿ ರಾಯಣ್ಣನಂತೆಯೇ ಮಗ ಬೆಳಕಾಗಲಿ ಎಂದು ಈ ವೀರನ ಹೆಸರನ್ನೇ ಇಟ್ಟಿದ್ರಂತೆ ಅಪ್ಪ. ಮೊದಲೇ ಹಳ್ಳಿ ಕುರಿ ಕಾಯುವ ಹುಡುಗ. ಹೆಣ ಕಂಡ ತಕ್ಷಣ ಗಾಬರಿಯಲ್ಲಿ ಸುತ್ತುವರೆದಿದ್ದ ಜನ ಒಂದಷ್ಟು ಸಾಕ್ಷ್ಯಗಳನ್ನು ಡ್ಯಾಮೇಜ್ ಮಾಡಿಬಿಟ್ಟಿದ್ರು. ಮೇ 9ರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಪಾಶಾಪುರ ಹೊರವಲಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ತಿರ ಒಬ್ಬ ಯುವಕನ ರಕ್ತಸಿಕ್ತ ಶವ ದೊರೆತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ. ರಾಯಪ್ಪನಿಗೆ ಇದ್ದದ್ದು ತಂದೆ ತಾಯಿ, ಇಬ್ಬರು ತಮ್ಮಂದಿರು. ತಮ್ಮನನ್ನು ರಾಯಪ್ಪನೇ ಕಷ್ಟಪಟ್ಟು ಓದಿಸಿದ್ನಂತೆ. ಕುರಿ ಕಾಯ್ದು ತಮ್ಮನನ್ನು ವಿದೇಶಕ್ಕೆ ಕಳಿಸಿದ್ದ ಅಣ್ಣ.
ತಾನು ಕುರಿ ಕಾಯುತ್ತಾ ಪೆಟ್ರೋಲ್ ಬಂಕಿನಲ್ಲಿ ಕೆಲಸ ಮಾಡುತ್ತಾ ಕಷ್ಟಪಟ್ಟು ಓದಿಸಿ ವಿದೇಶಕ್ಕೂ ಕಳಿಸಿದ್ದ. ತಮ್ಮ ಬಸವರಾಜ್ ಕುವೈತ್ನಲ್ಲಿ ಕೆಲಸ ಮಾಡೋಕೆ ಹೋಗಿ ಇತ್ತೀಚೆಗಷ್ಟೇ ವಾಪಸ್ ಬಂದಿದ್ದ. ಇನ್ನು ರಾಯಪ್ಪ ಕೊಲೆಯಾಗಿದ್ದ ಜಾಗ ಇದೆಯಲ್ಲ, ಅದು ಅವನದ್ದೇ ಜಮೀನು. ಆ ಜಮೀನು ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿತ್ತು. 60 ಕುರಿಗಳನ್ನ ನೋಡಿಕೊಂಡಿದ್ದ ರಾಯಪ್ಪ ಜೊತೆಗೊಂದು ನಾಯಿಯನ್ನು ಸಾಕಿಕೊಂಡಿದ್ದ. ಕುರಿಗಳ ಜೊತೆಗೆ ನಾಯಿಗಳನ್ನು ಕೂಡ ಸಾಕಿಕೊಂಡಿರ್ತಾರೆ. ನಾಯಿಗಳು ಕುರಿಗಳನ್ನ ಕಾಯುವ ಪೊಲೀಸರಿದ್ದಂತೆ. ಪೊಲೀಸರಿಗೆ ಕೊಲೆಯ ಬ್ಯಾಕ್ಗ್ರೌಂಡ್ ಹುಡುಕುತ್ತಾ ಹೊರಟಾಗ ಪೊಲೀಸರಿಗೆ ಸಿಕ್ಕವನು ರಾಯಪ್ಪನ ತಮ್ಮ ಬಸವರಾಜ್. ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ದರೂ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು. ಈ ಬಸವರಾಜ್ ಇವನು ಸುಮಾರು 24 ವರ್ಷದ ಯುವಕ. ಇವನು ಕಳೆದ ಸೆಪ್ಟೆಂಬರ್ನಲ್ಲಿ ಕುವೈತ್ಗೆ ಕೆಲಸ ಮಾಡಲಿಕ್ಕೆ ಹೋಗಿದ್ದ. ಅಲ್ಲಿ ಕುವೈತ್ ನ್ಯಾಷನಲ್ ಆಯಿಲ್ ಕಂಪನಿಯಲ್ಲಿ ವಾಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದ. ಆದರೆ ಬೆನ್ನು ನೋವಿದೆ ಅಂದ್ಕೊಂಡು ಕೇವಲ 6 ತಿಂಗಳು ಅಂದರೆ ಮಾರ್ಚ್ನಲ್ಲಿ ಅವನು ವಾಪಸ್ಸು ಬಂದುಬಿಟ್ಟಿದ್ದ. ಇಲ್ಲಿ ಬಂದಾಗಿಂದ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಈ ಇಡೀ ಕುಟುಂಬಕ್ಕೆ ಈ ಕೊಲೆಯಾದಂಥ ರಾಯಪ್ಪನೇ ಆಧಾರವಾಗಿದ್ದ. ರಾಯಪ್ಪ ಒಬ್ಬನೇ ಮನೇಲಿ ಕೆಲಸ ಮಾಡ್ತಿದ್ದ. ಈ ವಿಚಾರವಾಗಿ ಈ ಸಹೋದರರ ನಡುವೆ ಗಲಾಟೆ ಆಗ್ತಾಯಿತ್ತು. ಅಣ್ಣ ಕುವೈತ್ಗೆ ಸಾಲ ಮಾಡಿ ಕಳಿಸಿದ್ರೆ ತಮ್ಮ 6 ತಿಂಗಳಿಗೆ ಕೆಲಸ ಬಿಟ್ಟು ಬಂದಿದ್ದ. ಕುವೈತ್ನಿಂದ ಬೆನ್ನು ನೋವಿನ ನೆಪ ಹೇಳಿ ವಾಪಸ್ ಬಂದಿದ್ದ ಬಸವರಾಜ್ ಅಣ್ಣನ ಜೊತೆ ಸದಾ ಜಗಳ ಮಾಡ್ತಾ ಇದ್ದ. ಸೋಮಾರಿತನ ಇದೆಯಲ್ಲ, ಅದು ಜಗತ್ತಿನ ಅತಿ ದೊಡ್ಡ ಭಯಾನಕ ಕಾಯಿಲೆ. ಎಂಟಿ ಮೈಂಡ್ ಇಸ್ ಡೆವಿಲ್ ಮೈಂಡ್ ಅಂತಾರೆ. ಹಾಗೇನೆ ಉಂಡಾಡಿ ಗುಂಡನಂತಿದ್ದ ಬಸವರಾಜ್ ಅಣ್ಣನ ಜೊತೆ ಜಗಳ ಮಾಡ್ಕೊಂಡೇ ಇರ್ತಿದ್ದ. ತಮ್ಮನನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಸಾಲ ಸೋಲ ಮಾಡ್ಕೊಂಡಿದ್ದ ಅಣ್ಣ ರಾಯಪ್ಪ ಅತ್ತ ತಮ್ಮನ ದುಡಿಮೆಯೂ ಇಲ್ಲದೆ ಸಾಲ ತೀರಿಸೋಕೆ ಪರದಾಡ್ತಿದ್ದ. ರಾಯಪ್ಪನಿಗೆ ಇನ್ನೂ ಒಬ್ಬ ತಮ್ಮ ಇದ್ದ. ಅವನ ಹೆಸರು ದೊಡ್ಡಪ್ಪ. ಅವನು 25 ವರ್ಷ. ಅವನು ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ವಯಸ್ಸಿಗೆ ಬಂದ ತಮ್ಮಂದಿರು ಸೋಮಾರಿಗಳಾಗಿದ್ರು. ಇಬ್ಬರು ತಮ್ಮಂದಿರನ್ನ ಬೈತಾ ಇದ್ದ. ಒಬ್ಬ ತಮ್ಮನಿಗೆ 28 ವರ್ಷ, ಇನ್ನೊಬ್ಬನಿಗೆ 25 ವರ್ಷ. ದುಡಿಮೆ ಮಾಡು ಅಂದ್ರೆ ಆಗಲ್ಲ, ತಿನ್ನೋಕೆ ಅಂದ್ರೆ ನಾ ಮುಂದು ತಾ ಮುಂದು ಅಂತ ಸದಾ ಇರ್ತಿದ್ರು. ಸಹಜವಾಗಿಯೇ ದುಡಿಯೋ ಮಕ್ಕಳಲ್ಲಿ ಒಂದು ಆಕ್ರೋಶ ಇರುತ್ತೆ. ರಾಯಪ್ಪ ಸೋಮಾರಿ ತಮ್ಮಂದಿರ ಮೇಲೆ ಸಿಟ್ಟಾಗ್ತಾ ಇದ್ದ. ಕೊಲೆ ನಡೆದ ಹಿಂದಿನ ರಾತ್ರಿಯೂ ಭಯಂಕರ ಜಗಳವಾಗಿತ್ತು. ಸ್ಕೆಚ್ ಹಾಕೊಂಡೇ ಮನೆ ಬಿಟ್ಟಿದ್ದ ಬಸವರಾಜ್. ಕೊಲೆ 8ನೇ ತಾರೀಕು ಆಗಿರ್ತಕ್ಕಂಥದ್ದು. ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡುಬಂದಂಥ ಮಾಹಿತಿ ಏನಪ್ಪ ಅಂತಂದರೆ, ಹಿಂದಿನ ದಿವಸ ಅಂದರೆ 7ನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ. ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ. ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ. ತಂದೆ ಅದನ್ನು ನೋಡಿರ್ತಕ್ಕಂಥದ್ದು ಇದೆ. ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೋಗ್ತಾನೆ, ನಾನು ಕುರಿನ ಮೇಯಿಸಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಒಂದು ಮಾಹಿತಿ ಏನು ಇವನಿಗೆ ಲಭ್ಯವಿರುತ್ತೆ ಬಸವರಾಜ್ಗೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ. ಮೊಬೈಲು ಮನೆಯಲ್ಲೇ, ಕಾರದ ಪುಡಿ ಜೇಬಿನಲ್ಲೇ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಮೊಬೈಲನ್ನ ಮನೆಯಲ್ಲೇ ಬಿಟ್ಟು ಜೇಬಿನಲ್ಲೊಂದಿಷ್ಟು ಕಾರದ ಪುಡಿ ಇಟ್ಕೊಂಡು ಮನೆಯಿಂದ ಹೊರಟಿದ್ದ ಬಸವರಾಜ್. ವೀಕ್ಷಕರೇ, ಇಲ್ಲಿ ಕೊಲೆಗಾರನ ಹೆಸರು ಮೊದಲೇ ಹೇಳಿಬಿಟ್ರಲ್ಲ ಅಂತೀರೇನು? ಆದರೆ ಇಂಟ್ರೆಸ್ಟಿಂಗ್ ಇರೋದು ಕುರಿಗಳ ಕಥೆಯಲ್ಲಿ. ಕಾಲುವೆಯ ಹತ್ತಿರ ಕುರಿ ಕಾಯೋದಕ್ಕೆ ಹೋಗಿದ್ದ ರಾಯಪ್ಪ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತಾನೆ. ಅಲ್ಲಿ ಹೋಗಿ ಫಸ್ಟು ಕೆನಲ್ ಹತ್ರ ನೋಡ್ತಾನೆ, ಅಲ್ಲಿ ಇರಲ್ಲ. ಮತ್ತು ಅಲ್ಲೆಲ್ಲ ಕಡೆ ಹುಡುಕ್ತಾನೆ. ಹುಡುಕಿದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು ಕೂತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವನು ಹಿಂದ್ಗಡೆಯಿಂದ ಬಂದು ಅವನು ಸ್ವಲ್ಪ ತಿರುಗಿದಂಥ ಸಂದರ್ಭದಲ್ಲಿ ಅವನ ಮುಖದ ಮೇಲೆ ತಾನು ತಂದಿರ್ತಕ್ಕಂಥ ಖಾರದ ಪುಡಿಯನ್ನು ಅವನ ಕಣ್ಣಿಗೆ ಹಾಕ್ಬಿಡ್ತಾನೆ, ಉಜ್ಜುತ್ತಾನೆ, ಮುಖದ ಮೇಲೆ ಎಸಿತಾನೆ. ಅದು ಅವನ ಕಣ್ಣಿಗೆ ಹೋಗಿ ಅವನು ಯಾರು ಏನು ಅಂತ ಗೊತ್ತಾಗದೆ ಒಂದು ಸ್ಥಿತಿಯಲ್ಲಿರ್ತಾನೆ. ತದನಂತರ ಇವನು ಅವನ ಕೊಲೆಯನ್ನು ಮಾಡ್ತಾನೆ, ಕಲ್ಲನ್ನು
ತೆಗೆದುಕೊಂಡು ಅವನ ತಲೆ ಮೇಲೆ ಜಜ್ಜಿ ತದನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೇಲಿ ಹೋಗಿ ಮನೇಲಿರ್ತಾನೆ. ಹಾಗೆ ಮನೆಗೆ ಬಂದಿದ್ದ ಬಸವರಾಜನಿಗೆ ಒಳಗೆ ಒಂದು ಅಳಕಿತ್ತು. ಕೊಲೆಗಾರರಿಗೆ ಕೊಲ್ಲುವಾಗ ಇರೋ ಧೈರ್ಯ ಆಮೇಲೆ ಇರೋದಿಲ್ಲ. ಸಂಜೆಯಾದ ಮೇಲೆ ಕುರಿಗಳೆಲ್ಲ ಮನೆಗೆ ವಾಪಸ್ ಬರ್ತವೆ. ಆದರೆ ರಾಯಪ್ಪ ಬರೋದಿಲ್ಲ. ಅಪ್ಪನ ಜೊತೆ ತಾನು ಅಣ್ಣನ ಹುಡುಕೋಕೆ ಹೊರಡ್ತಾನೆ. ರಾಯಪ್ಪ ಕುರಿಯನ್ನು ಮೇಯಿಸ್ಲಿಕ್ಕೆ ತಗೊಂಡೋಗಿರ್ತಾನೋ ಆ ಕುರಿಗಳು ತಾನಾಗಿ ಕೆಲವೊಂದಿಷ್ಟು ಮನೆಗೆ ಹಳ್ಳಿಗೆ ಬರ್ತವೆ. ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ. ಮರುದಿವಸ ಬೆಳಗ್ಗೆ ನಮಗೆ ಶವ ಸಿಗುತ್ತೆ. ತದನಂತರ ನಮಗೆ ಯಾವುದೇ ಒಂದು ಕುರುಹುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿಲ್ಲದ್ರಿಂದ ಸುಮಾರು ದಿನಗಳ ಕಾಲ ನಾವು ತಡ್ಕಾಡಬೇಕಾಗುತ್ತೆ. ಶವವೇನೋ ಸಿಕ್ಕಿದೆ. ಕೊಲೆಗಾರರು ಯಾರು? ಪೊಲೀಸರಿಗೆ ಅಣ್ಣ ತಮ್ಮಂದಿರ ಜಗಳದ ಬಗ್ಗೆ ಮಾಹಿತಿ ಇದೆ. ಆದರೆ ಅವರೇ ಕೊಂದಿದ್ದಾರೆ ಎಂದು ಹೇಳುವುದು ಹೇಗೆ? ಅಣ್ಣ ತಮ್ಮ ಅಂದ ಮೇಲೆ ಜಗಳಗಳು ಕಾಮನ್. ಹೀಗಿರುವಾಗ ಸಾಕ್ಷಿಗಳು ಸಿಗದೆ ಹೈರಾಣಾಗಿ ಹೋದ ಪೊಲೀಸರಿಗೆ ಕ್ಲೂ ಕೊಡೋದು ಕುರಿಗಳು. ಸಂಜೆಯ ಹೊತ್ತಿಗೆ ತಾವಾಗಿ ಮನೆಗೆ ಬಂದಿದ್ದ ಕುರಿಗಳು. ಯಾಕಂದ್ರೆ ಕುರಿಗಳು ವಾಪಸ್ ಬರೋ ಜಾಗದಲ್ಲಿ ಒಂದು ಕಾಲುವೆ ಇರುತ್ತೆ. ಕುರಿಗಳು ಸಾಮಾನ್ಯವಾಗಿ ಮಾಲೀಕನೋ ಅಥವಾ ಇನ್ನೊಂದು ಕುರಿ ದಾಟದೆ ಹೋದ್ರೆ ಕಾಲುವೆ ದಾಟೋದಿಲ್ಲ. ಇದು ಕುರಿಗಳ ಸೈಕಾಲಜಿ. ತನಿಖೆ ಮಾಡ್ತಾ ಇದ್ದ ಪೊಲೀಸರು ಕ್ರಿಮಿನಾಲಜಿ ಓದಿರ್ತಾರೆ. ಕೊಲೆಗಾರನನ್ನ ಹಿಡಿದೇ ಬಿಡ್ತಾರೆ. ನಮಗೆ ಯಾವುದೇ ಒಂದು ಕುರುಹುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿಲ್ಲದ್ರಿಂದ ಸುಮಾರು ದಿನಗಳ ಕಾಲ ನಾವು ತಡ್ಕಾಡಬೇಕಾಗುತ್ತೆ. ಬಟ್ ಕೊನೆಗೂ ನಮ್ಮ ಪೊಲೀಸರು ಆರೋಪಿಯನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ. ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ. ಪೊಲೀಸರು ರಹಸ್ಯ ಹೇಳಲ್ಲ, ನಾವು ಹೇಳ್ತೀವಿ. ಇಲ್ಲಿಗೆ ವರ್ಕ್ ಆಗಿದ್ದು ಕುರಿಗಳ ಸೈಕಾಲಜಿ. ಕ್ರಿಮಿನಾಲಜಿ ತನಿಖೆ ಪ್ಲಸ್ ಕುರಿ ಸೈಕಾಲಜಿ = ಹಂತಕ ಸಿಕ್ಕೇ ಬಿಟ್ಟ. ವೀಕ್ಷಕರೇ, ಪೊಲೀಸರು ಹೇಳೋಕ್ಕಾಗಲ್ಲ. ಪೊಲೀಸರಿಗೆ ಹೆಲ್ಪ್ ಆಗೋದು ಕುರಿಗಳ ಸೈಕಾಲಜಿ. ಪೊಲೀಸರು ಏನ್ ಮಾಡಿದ್ದಾರೆ ಅಂದ್ರೆ, ರಾಯಪ್ಪ ಕೊಲೆಯಾದ ಜಾಗಕ್ಕೆ ಆ 60 ಕುರಿ ನಾಯಿಯನ್ನ ಕರ್ಕೊಂಡು ಹೋದ ಪೊಲೀಸರು ಅವುಗಳನ್ನ ಮನೆ ಕಡೆ ಕರ್ಕೊಂಡು ಬರ್ತಾರೆ. ಮಧ್ಯದಲ್ಲಿ ಕಾಲುವೆ ಬರುತ್ತೆ. ಪೊಲೀಸರು ಬಂದರೂ ಕುರಿಗಳು ಬರೋದಿಲ್ಲ. ಯಾಕಂದ್ರೆ ಪೊಲೀಸರು ಕುರಿಗಳಿಗೆ ಪರಿಚಯ ಇರೋದಿಲ್ಲ. ಆಗ ರಾಯಪ್ಪನ ತಮ್ಮ ಬಸವರಾಜನ ಮೂಲಕ ಕರೀತಾರೆ. ಕುರಿಗಳು ಸೈಲೆಂಟ್ ಆಗಿ ಹಿಂದೆ ಬರ್ತವೆ. ಅದಾದ ಮೇಲೆ ಪೊಲೀಸ್ ಟ್ರೀಟ್ಮೆಂಟ್ ಆಗುತ್ತೆ. ಬಸವರಾಜ್ ಇಡೀ ಕಥೆಯನ್ನ ಬಾಯಿ ಬಿಡ್ತಾನೆ. ಕುರಿಗಳು ಕೊಟ್ಟ ಕ್ಲೂನಿಂದ ಪೊಲೀಸರು ತಮ್ಮ ಅನುಭವ ಕ್ರಿಮಿನಾಲಜಿ ಉಪಯೋಗಿಸಿ ಹಂತಕನನ್ನ ಪತ್ತೆ ಮಾಡ್ತಾರೆ. ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಕ್ಕಳು ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಬೈದಾಡಿಕೊಳ್ಳೋದನ್ನೇ ಹೆತ್ತ ಕರುಳು ಸಹಿಸೋದಿಲ್ಲ. ಅಂಥದ್ರಲ್ಲಿ ಒಬ್ಬ ಮಗನನ್ನ ಇನ್ನೊಬ್ಬ ಮಗ ಕೊಂದು ಜೈಲು ಸೇರಿದ ಅನ್ನೋದನ್ನ ಆ ಹೆತ್ತ ತಾಯಿಗೆ ಅರಗಿಸಿಕೊಳ್ಳೋಕೆ ಆಗ್ತಾನೆ ಇಲ್ಲ. ಈಗ ರಾಯಪ್ಪ ಬಸವರಾಜ್ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ಇರುವ 3 ಮಕ್ಕಳಲ್ಲಿ ಒಬ್ಬ ಕೊಲೆಯಾಗಿದ್ದಾನೆ, ಇನ್ನೊಬ್ಬ ಜೈಲು ಸೇರಿದ್ದಾನೆ. ಎಷ್ಟು ಸಂಕಟ ಹಾಕೋದ್ರಿ, ಯಾವ್ದಾದ್ರು ಸಂಕಟ ಹಾಕೋದ್ರಿ. ನಾವೆಲ್ಲಿ ಯಾರ್ದು ಒಂದಿಟ್ಟು ಏನು ಇಲ್ರಿ, ಯಾರು ಏನು ಸಾಬರಿ ಇಲ್ರಿ. ನಮ್ಮ ಮಕ್ಕಳ ಸಂಭವ ಐತದಾರ್ರಿ, ಮಕ್ಕಳ್ರಿ 3 ಮಂದಿ ಒಟ್ಟು ಸಂಭವ ಐತದಾರ್ರಿ. ಯಾರಿಗೆ ನನ್ನಾರಲ್ರಿ, 3 ಮಂದಿ ಗಂಡು ಮಕ್ಕಳ್ರಿ. 3 ಮಂದಿ. ಹೆತ್ತ ಕರುಳು ಆಕೆಗೆ ದೊಡ್ಡವನು ಒಂದೇ, ಚಿಕ್ಕವನು ಒಂದೇ, ನಡುವಿನವನು ಒಂದೇ. ಈಕೆಯ ಕಣ್ಣಿನಲ್ಲಿ ಎಲ್ಲರೂ ಸಂಭಾವಿತರೆ. ಆ ತಾಯಿ ಈಗಲೂ ತನ್ನ ಚಿಕ್ಕ ಮಗನೇ ದೊಡ್ಡ ಮಗನನ್ನ ಕೊಂದಿದ್ದಾನೆ ಅನ್ನೋದನ್ನ ನಂಬೋಕೆ ಆಗ್ತಿಲ್ಲ. ಇಲ್ರಿ, ಅವ ಇಲ್ಲೇ ಇದ್ರಿ, ಅದನ್ನ ಚಂಚಲ ರೀ, ಮನ್ಯಾಗ ಇದ್ರಿ. ಅವ ಎಲ್ಲಿ ಹೋಗಿಲ್ರಿ. ನಡ ಒಂದಿಟ್ಟ ನೋವಾಗಿತ್ರಿ, ನಡ ನೋವಾಗನ ಅದ್ ಮನ್ಯಾಗ ಮಕ್ಕೊಂದಿತ್ರಿ, ಚಂಚಲ ರೀ. ಎಲ್ಲಿ ಹೋಗಿಲ್ರಿ, ಅವ ಮನ್ಯಾಗ ಇದ್ರಿ. ಹೌದು, ಪೊಲೀಸರು ಅರೆಸ್ಟ್ ಮಾಡಿದ್ರು, ಅವನೇ ಒಪ್ಪಿಕೊಂಡಿದ್ರು. ತಾಯಿಯ ಕರಳು ಅದನ್ನು ನಂಬೋಕೆ ರೆಡಿ ಇಲ್ಲ. ನನ್ನ ಮಗ ಕೊಲೆಗಾರ ಎನ್ನುತ್ತಲೇ ಕಣ್ಣೀರಾಗ್ತಿದ್ದಾಳೆ ಹೆತ್ತವ್ವ. ಅವ್ ಮಾಡ್ಯಾಕನ ನಂಬಕ್ ಆಗೋತ್ ನಮಗೆ.
ಇಲ್ರಿ ನಮ್ಮ ಮಗ ಏನೂ ಮಾಡಿಲ್ರಿ. ನಮ್ಮ ತಕ್ಕ ಅದಾನ್ರಿ ನಮ್ಮ ಮಗ ರೀ. ಎಲ್ಲಿ ಹೋಗೇ ಇಲ್ಲಾರ್ರಿ ಆರಾಮೆಲ್ಲಾರ್ಕ ಬಂದೈತ್ರಿ. ಆರಾಮೆಲ್ಲಾರ್ಕ ಬಂದೈತ್ರಿ. ಅದು ಈಗ ಅವನ ಪೊಲೀಸರು ಕರ್ಕೊಂಡು ಕರ್ಕೊಂಡು ಹೋಗ್ಯಾರ. ವಾತ ಹುಡುಗ್ರಿ ಕುರಿಗಾಕ ವಾತ ಹುಡುಗ ಮಾಡಿ ಹೋಗುತ್ತಾರೆ. ಏನೋ ತಮ್ಮ ಕಟ್ಟೋದ್ರಿ. ಆ ಮಗನ ಹಂಗೆ ಮಾಡ್ರಿ, ಈ ಮಗನ ಹಿಂಗೆ ಮಾಡ್ರಿ. ಇನ್ನೊಬ್ಬ ಮಗ ಯಾರ್ರಿ? ಇನ್ನೊಬ್ಬ ಮಗನ ನಡಿವನವ್ರಿ. ಅವಂಗೂ ಮರ್ಡರ್ ಮಾಡಿದ್ರಿ? ಇಲ್ರಿ. ಬಸವರಾಜನನ್ನ ಅರೆಸ್ಟ್ ಮಾಡಿಕೊಂಡು ಬಂದು ಜೈಲಿಗೆ ಹಾಕಿದ್ದಾರೆ. ತನಿಖೆಯ ಲೀಡ್ ತೆಗೆದುಕೊಂಡಿರೋದು ಭೀಮಾಶಂಕರ್ ಗುಳ್ಳೇದ್. ಕ್ರೆಡಿಟ್ ಎಲ್ಲವನ್ನೂ ಯಮಕನಮರಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇಷ್ಟು ಹೊತ್ತು ಕುರಿಗಳು ಡಿಟೆಕ್ಟಿವ್ ಆಗಿದ್ದ ಸ್ಟೋರಿ ನೋಡಿದ್ವಿ. ಈಗ ನಿಮಗೆ ಒಬ್ಬ ಪ್ರಳಯಾಂತಕ ಪ್ರೇಮಿ ಡಿಟೆಕ್ಟಿವ್ ಕೆಲಸ ಮಾಡಿ ಪ್ರೀತಿಸಿದ್ದ ಹುಡುಗಿ ಇನ್ನೊಂದು ಅಫೇರ್ ಇಟ್ಕೊಂಡಿರೋ ವಿಷಯ ತಿಳ್ಕೊಂಡು ಕೊಲೆ ಮಾಡಿದ ಕತೆ ಹೇಳ್ತೀವಿ. ಇದು ಹುಬ್ಬಳ್ಳಿ ಟು ಬೆಂಗಳೂರು, ಬೆಂಗಳೂರು ಟು ಗೋವಾ ಮರ್ಡರ್ ಮಿಸ್ಟ್ರಿ. ಇದೊಂದು ಲವ್ ಸ್ಟೋರಿ, ಲವ್ ಅಂಡ್ ಕ್ರೈಮ್ ಸ್ಟೋರಿ. ಗೋವಾದಲ್ಲಿ ಇತ್ತೀಚೆಗೆ ಒಬ್ಬ ಮಹಿಳೆಯ ಶವ ಸಿಕ್ಕಿತ್ತು. ಗೋವಾದಲ್ಲಿ ಒಂದೊಂದು ಕೊಲೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕೆ ಅಂದರೆ ಅದು ಪ್ರವಾಸಿಗರನ್ನೇ ನಂಬಿ ಬದುಕುವ ರಾಜ್ಯ. ಕೊಲೆ, ಕಳ್ಳತನ, ದರೋಡೆಯಂಥ ಕ್ರೈಮ್ಗಳು ಜಾಸ್ತಿ ಇದ್ರೆ ಅವರ ಹೊಟ್ಟೆಪಾಡಿಗೆ ಏಟು ಬೀಳೋ ಭಯ. ಹೀಗಾಗಿ ಈ ಕೇಸನ್ನ ಪೊಲೀಸರು ಸೀರಿಯಸ್ ಆಗಿ ತಗೊಂಡ್ರು. ಗೋವಾದ ದಾರ್ಬಂದೋಡ ಕಾಡಿನಲ್ಲಿ ಸಿಕ್ಕ ಯುವತಿಯ ಶವ. ಕೊಲೆಗಾರನ ಬೇಟೆಯನ್ನ ಪೋಂಡಾದ ಪೊಲೀಸರು ಎಷ್ಟು ಸೀರಿಯಸ್ ಆಗಿ ಮಾಡಿದ್ರು ಅಂದ್ರೆ ಜಸ್ಟ್ 24 ಗಂಟೆಯಲ್ಲಿ ಕೊಲೆಗಾರನಿಗೆ ಪೊಲೀಸರು ಬೇಡಿ ಹಾಕಿದ್ರು. ಆರೋಪಿಯ ಹೆಸರು ಸಂಜಯ್ KVN M. ವಯಸ್ಸಿನ್ನು ಜಸ್ಟ್ 22 ವರ್ಷ. UPI ಟ್ರಾನ್ಸಾಕ್ಷನ್ ID ಬೆನ್ನು ಹತ್ತಿದಾಗ ಇನ್ನೊಬ್ಬ ಹುಡುಗನ ಜೊತೆ ಒಂದು ಫೋಟೋ ಕಾರಣ. ಪ್ರಿಯಕರನಿಂದಲೇ ಹೋಗಿತ್ತು ರೋಶನಿ ಪ್ರಾಣ. ಕೊಲೆಯಾದ ಹುಡುಗಿಯ ಹೆಸರು ರೋಶನಿ ಮೋಸೆಸ್. ಆಕೆಗೂ 22 ವರ್ಷ. ಬೆಂಗಳೂರು ಉತ್ತರದ ಲಿಂಗರಾಜಪುರದ ವಾಸಿಗಳು. 4 ವರ್ಷಗಳಿಂದ ಲವ್ ಮಾಡಿದ್ರಂತೆ. ಗೋವಾದಲ್ಲಿ ಮೋಜು ಮಾಡೋದಕ್ಕೆ ಅಂತ ಬಂದಿದ್ದ KVNಗೆ ಲವರ್ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಬಂದಿತ್ತು. ಯಾರ ಜೊತೆಯಲ್ಲೋ ಅಫೇರ್ ಇಟ್ಕೊಂಡಿದೀಯಾ ಅಂತ ಡೌಟು ಬಿದ್ದಿದ್ದ KVವ ರೋಶನಿ ಜೊತೆ ಜಗಳಕ್ಕೆ ಬಿದ್ದಿದ್ದ. ಗೋವಾದ ದಾರ್ಬಂದೋಡಾದ ಪ್ರತಾಪ್ ನಗರದ ಕಾಡಿನಲ್ಲಿ ನಡೆದ ಜಗಳದಲ್ಲಿ ರೋಶನಿಯ ಕುತ್ತಿಗೆ ಸೀಳಿದ್ದ. ಹುಬ್ಬಳ್ಳಿಗೆ ಎಸ್ಕೇಪ್ ಆಗಿ ಬಿಟ್ಟಿದ್ದ. ಬೆಂಗಳೂರು ಉತ್ತರ ಮೂಲದ ಸಂಜಯ್ ಕೆವಿನ್ ಹಾಗೂ ರೋಶಿನಿ ಎನ್ನುವರು ಪ್ರವಾಸಕ್ಕೆಂದು ಗೋವಾಕ್ಕೆ ತೆರಳುತ್ತಾರೆ. ಪೋಂಡಾದಲ್ಲಿ ಪರಸ್ಪರ ಬಡಿದಾಡಿಕೊಂಡು ಗೆಳತಿಯನ್ನು ಕೊಲೆ ಮಾಡಿ ಆರೋಪಿ ಸಂಜಯ್ ಕೆವಿನ್ ಹುಬ್ಬಳ್ಳಿಗೆ ಪರಾರಿಯಾಗಿ ಬಂದಿರ್ತಾನೆ. ಹುಬ್ಬಳ್ಳಿ ಹೊರವಲಯದ ಗಬ್ಬೂರಿನ ಬಳಿ ತಲೆಮರೆಸಿಕೊಂಡಿದ್ದ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ಗ್ರಾಮಸ್ಥರು, ಕೂಲಿ ಕಾರ್ಮಿಕರು ಈತನ ಮೇಲೆ ಸಂಶಯ ವ್ಯಕ್ತಪಡಿಸಿ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಅತ್ತ ತನಿಖೆಗಿಳಿದ ಗೋವಾದ ಪೋಂಡಾ ಪೊಲೀಸರಿಗೆ ಯುವತಿಯ ಬಳಿ ಒಂದು ಬಸ್ ಟಿಕೆಟ್ ಸಿಕ್ಕಿತ್ತು. ಆ ಟಿಕೆಟ್ ಹುಡುಕಿದಾಗ ಅದರಿಂದ UPI ID ನಂಬರ್ ಸಿಕ್ಕಿತ್ತು. ಏಕೆಂದರೆ KVN ಡಿಜಿಟಲ್ ಪೇಮೆಂಟ್ ಮೂಲಕ ಟಿಕೆಟ್ ಖರೀದಿ ಮಾಡಿದ್ದ. ಆದ್ದರಿಂದ ಆತನ ನಂಬರ್ ಸಿಕ್ತು. ಲೊಕೇಶನ್ ಭೇಟಿಗೆ ಹೊರಟಿತ್ತು ಗೋವಾ ಪೊಲೀಸ್. ಅದು ಕರೆದುಕೊಂಡು ಬಂದಿದ್ದು ಹುಬ್ಬಳ್ಳಿಗೆ, ಹುಬ್ಬಳ್ಳಿಯ ಗಬ್ಬೂರು ಏರಿಯಾಗೆ. ಗಬ್ಬೂರಿನ ಹೊರವಲಯದ ಪ್ರದೇಶದಲ್ಲಿ ಕಾರ್ಮಿಕರನ್ನು ಮಾತನಾಡಿಸ್ತಾ ತನಗೆ ಮನೆ ಬೇಕು, ಮನೆಯಲ್ಲಿ ಇರಲಿಕ್ಕೆ ವಾಸ್ತವ್ಯ ಹೂಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಈ ಸಂದರ್ಭದಲ್ಲಿ ಅನುಮಾನ ವ್ಯಕ್ತಪಡಿಸತಕ್ಕಂಥ ಕಾರ್ಮಿಕರು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಇತ್ತ ಗಬ್ಬೂರಿನ ಸ್ಥಳೀಯರು ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಗೆ ಇನ್ಫಾರ್ಮೇಶನ್ ಕೊಡೋದಕ್ಕೂ ಅತ್ತ ಗೋವಾ ಪೊಲೀಸರು ನಾವು ಹುಡುಕ್ತಾ ಇದ್ದ ಆರೋಪಿಯ ಲೊಕೇಶನ್ ನಿಮ್ಮ ಹುಬ್ಬಳ್ಳಿಯಲ್ಲಿದೆ ಅಂತ ಕೇಳಿಕೊಂಡು ಫೋನ್ ಮಾಡೋದಕ್ಕೂ ಟೈಮಿಂಗ್ ಮ್ಯಾಚ್ ಆಗುತ್ತೆ. ಪೊಲೀಸರು ಅಲರ್ಟ್ ಆಗ್ತಾರೆ. ಆದರೆ ಆಗ ಅವರಿಗೂ ಕೂಡ ಈತನೇ ಕೊಲೆಗಾರ ಅಂತ ಗೊತ್ತಿರೋದಿಲ್ಲ. ಆದರೆ KVN ಕರ್ಕೊಂಡು ಬಂದ ಪೊಲೀಸರಿಗೆ ಕೆಲಸ ಈಸಿ ಏನೂ ಇರೋದಿಲ್ಲ. ಪೊಲೀಸ್ ಠಾಣೆಯಿಂದನೇ ಕೂಡ 2 ಬಾರಿ ತಪ್ಪಿಸಿಕೊಳ್ಳೋಕೆ ಸಂಜಯ್ ಕೆವಿನ್ ಯತ್ನ ಮಾಡ್ತಾನೆ. ಆದರೆ ಛಲ ಬಿಡದೆ ಬೆಂಡಿಗೇರಿ ಪೊಲೀಸರು ಆತನನ್ನು ಕೂಡಿಸಿ ಸಮಾಧಾನಪಡಿಸಿ ವೈದ್ಯರಿಂದ ಉಪಚರಿಸಿ ಮತ್ತೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಸಂಜಯ್ ಕೆವಿನ್ನ ಕುಟುಂಬಸ್ಥರು ಕೂಡ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ದೌಡಾಯಿಸ್ತಾರೆ. ಫೈನಲ್ ಆಗಿ ಹುಬ್ಬಳ್ಳಿ ಪೊಲೀಸ್ ಮತ್ತು ಗೋವಾ ಪೊಲೀಸ್ ವಿಚಾರಣೆ ಮಾಡಿದಾಗ KVN ತಾನೇ ಕೊಂದಿದ್ದೇನೆ ಅನ್ನೋದನ್ನ ಒಪ್ಪಿಕೊಳ್ತಾನೆ. ಈಗ KVN ಗೋವಾ ಪೊಲೀಸರ ವಶಕ್ಕೆ ಹೋಗಿದ್ದಾನೆ. ರೋಶನಿ ಇನ್ಯಾರೋ ಹುಡುಗನ ಜೊತೆ ಇರೋ ಒಂದೇ ಒಂದು ಫೋಟೋ ಆಕೆಯ ಪ್ರಿಯತಮನಿಂದಲೇ ಕೊಲ್ಲುವಂತೆ ಮಾಡಿದೆ.
ವಿಡಿಯೋ ನೋಡಿ ಡೌಟ್ ಬೀಳೋನನ್ನ ಅದ್ಯಾವ ಸುಖಕ್ಕೆ ಅಂತ ಈ ಹೆಣ್ಣು ಮಕ್ಕಳು ಲವ್ ಮಾಡ್ತಾರೋ ಅರ್ಥನೇ ಆಗಲ್ಲ. ಇಂಥವನನ್ನ ಲವ್ ಮಾಡಬೇಕಿತ್ತ ಅನ್ನೋಷ್ಟು ಹೊತ್ತಿಗೆ ಶಿ ವಾಸ್ ಕಿಲ್ಡ್. ಇದು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.